ಸರ್ಕಾರಿ ಶಾಲೆಯ ಮೇಲೆ ತುಮಕೂರಿನ ಜಿಲ್ಲಾಡಳಿತ ಗದಪ್ರಹಾರ ಮಾಡ್ತಿದೆ. ಬಡ ಮಕ್ಕಳು ಓದುವ ಶಾಲೆ ಮೇಲೆ ಅಧಿಕಾರಿಗಳ ಕಣ್ಣು ಬಿದ್ದಿರುವಂಥದ್ದು. ಶಾಲೆಯ ಸ್ಥಳಾಂತರಕ್ಕೆ ಪೊಲೀಸ್ ಇಲಾಖೆಯಿಂದ ಪ್ಲಾನ್ ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಸಿಕ್ಕಿದೆ. ತುಮಕೂರು ಪೊಲೀಸ್ ವಸತಿ ನಿಲಯದ ಪಕ್ಕದ ಸರ್ಕಾರಿ ಶಾಲೆಯ ಮೇಲೆ ಈಗ ಅಧಿಕಾರಿಗಳು ಕಣ್ಣಾಕಿದ್ದಾರೆ. ಸ್ಥಳಾಂತರ ಹೆಸರಿನಲ್ಲಿ ಸರ್ಕಾರಿ ಶಾಲೆ ಮುಚ್ಚುವಂತಹ ಹುನ್ನಾರ ಏನಾದರೂ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡಿ ಬರ್ತಿರುವಂಥದ್ದು. ಶಾಲೆ ಮುಚ್ಚೋದ್ರಿಂದ ಬಡ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತವಾಗಲಿದೆ. ತುಮಕೂರು ಪೊಲೀಸ್ ವಸತಿ ನಿಲಯದ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಇದೆ. ಈ ಒಂದು ಶಾಲೆಯನ್ನ ಸ್ಥಳಾಂತರ ಮಾಡುವುದಕ್ಕೆ ಪೊಲೀಸ್ ಇಲಾಖೆ ಪ್ಲಾನ್ ಅನ್ನ ಮಾಡ್ತಿದೆ ಅನ್ನೋದರ ಕುರಿತು ಈಗ ಮಾಹಿತಿ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಸ್ಥಳಾಂತರ ಮಾಡೋ ಹೆಸರಿನಲ್ಲಿ ಸರ್ಕಾರಿ ಶಾಲೆಯನ್ನ ಕ್ಲೋಸ್ ಮಾಡೋ ಹುನ್ನಾರವೇ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಸುರಕ್ಷತೆ ನೆಪವನ್ನ ಒಡ್ಡಿ ಶಾಲೆ ಸ್ಥಳಾಂತರಕ್ಕೆ ಡಿಸಿ ಮುಂದಾಗಿದ್ದಾರಂತೆ. ಇನ್ನು ಎಸ್ಪಿ ಪತ್ರವನ್ನ ಆಧರಿಸಿ ಶಿಕ್ಷಣ ಇಲಾಖೆಗೆ ಡಿಸಿ ಶುಭ ಕಲ್ಯಾಣ್ ಪತ್ರವನ್ನ ಕೂಡ ಬರೆದಿದ್ದಾರೆ. ಅಕ್ಕಪಕ್ಕದ ಕನ್ನಡ ಹಾಗೂ ಉರ್ದು ಶಾಲೆಯನ್ನ ಸ್ಥಳಾಂತರ ಮಾಡೋದಕ್ಕೆ ಚಿಂತನೆಗಳು ನಡೀತಾ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ನೋಡಿ, 60 ವರ್ಷದಿಂದ ಇರುವಂತಹ ಹಳೆಯ ಸರ್ಕಾರಿ ಹಾಗೂ ಉರ್ದು ಶಾಲೆ ಇದು. ಇನ್ನು ಪೋಷಕರ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಶಿಕ್ಷಣ ಇಲಾಖೆ ಮುಂದಾಗಿದೆ. ಸರ್ಕಾರಿ ಶಾಲೆಯ ಸ್ಥಳಾಂತರಕ್ಕೆ ಇತ್ತ ಪೋಷಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬೇಡವೇ ಬೇಡ, ಯಾವ ಸ್ಥಳಾಂತರವೂ ಕೂಡ ಬೇಡ ಅಂತ ಪೋಷಕರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಸ್ಥಳಾಂತರಕ್ಕೆ ಕಾರಣ ಏನು, ಏನೇನು ಕಾರಣಗಳನ್ನ ಕೊಟ್ಟಿದ್ದಾರೆ ಅಂದ್ರೆ, ಪೊಲೀಸ್ ಇಲಾಖೆಯ ಜಾಗದ ಸರಹದ್ದಿನಲ್ಲಿ ಶಾಲೆ ಕಟ್ಟಡ ಇದೆ. ಶಾಲೆ ಕಟ್ಟಡ ತೆರವು ಮಾಡುವಂತೆ ಈಗಾಗಲೇ ಎಸ್ಪಿ ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಿದ್ದಾರೆ. ಇನ್ನು ಎಸ್ಪಿ ಪತ್ರವನ್ನ ಆಧರಿಸಿ ಶಿಕ್ಷಣ ಇಲಾಖೆಗೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಕೂಡ ಪತ್ರವನ್ನ ಬರೆದಿದ್ದಾರೆ. ಪೊಲೀಸ್ ಶಸ್ತ್ರಾಗಾರ ಸಮೀಪ ಈ ಒಂದು ಶಾಲೆ ಇರುವ ಕಾರಣ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಶಾಲೆಯನ್ನ ಸ್ಥಳಾಂತರ ಮಾಡಬೇಕು ಅಂತ ಈಗ ಮನವಿಯನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಆದರೆ ಇದಕ್ಕೆ ಪೋಷಕರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇಲಾಖೆ ಜಾಗ ಪೊಲೀಸ್ನವ್ರ ಮಕ್ಕಳಿಗೆ ಅಂತ ಮಾಡಿ ಸ್ಕೂಲು ಇದು ಸುಮಾರು ಒಂದು 60 ವರ್ಷ ಆಗಿದೆ ಸರ್. ಈ ಸ್ಕೂಲು ಮಹಾರಾಜರು ಮಾಡಿದ್ದಂಥ ಸ್ಕೂಲು ಪೊಲೀಸ್ ಮಕ್ಕಳಿಗೆ ಅಂತ. ಇಲ್ಲಿ ಮೊದಲು ಎಲ್ಲ ಒಂದೊಂದೆರಡು ಕ್ವಾರ್ಟರ್ಸ್ ಇದ್ದು ಈ ಸ್ಕೂಲ್ ಇತ್ತು ಅಷ್ಟೇ. ಆವಾಗ SP ಆಫೀಸು ಬಂದಿರಲಿಲ್ಲ ಇನ್ನೂ. ಆವಾಗ ಆ ಟೈಮಲ್ಲಿ ಆದಂಥ ಸ್ಕೂಲು ಇದು. ಇವಾಗ ಯಾವ ಪೊಲೀಸ್ ಮಕ್ಕಳು ಬರೋಲ್ಲ, ಬಡ ಮಕ್ಕಳು ಬರ್ತಾಯಿದ್ದಾರೆ. ಕೂಲಿ ಕಾರ್ಮಿಕರ ಮಕ್ಕಳು, ಆಮೇಲೆ ಮನೆ ಕೆಲಸಕ್ಕೆ ಹೋಗೋರು, ಆಮೇಲೆ ಉತ್ತರ ಕರ್ನಾಟಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.